ಕೊನೆಗೂ ಶ್ರೀ ಉರ್ಕುಂದಿರನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಈರನಗೌಡ. ನನ್ನ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರಿಗೂ ನನ್ನ ಮೊದಲನೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತು ಅಣ್ಣ ಇಬ್ಬರು ಸೇರಿ ರಾತ್ರಿ 9 ಗಂಟೆಗೆ ನಮ್ಮೂರಿನಲ್ಲಿರುವ ಶ್ರೀ ಗದ್ದೆಮ್ಮ ದೇವಿ ಆಶೀರ್ವಾದ ತಗೊಂಡು ಸೀದಾ ಇಲ್ಲಿಂದ ನಾನು ನಮ್ಮನ್ನ ಸೇರ್ಕೊಂಡು ನಮ್ಮೂರಿನಿಂದ ಪ್ರಯಾಣ ಬೆಳೆಸಿದಿವಿ. ನಮ್ಮ ಪ್ರಯಾಣವು ದೇವನಂಪ್ರಿಯ ಅಶೋಕನ ಶಾಸನವನ್ನು ಹೊಂದಿರುವ ಮಾಸಂಗಿಪುರ. ಗುರು ಮುಂದೆ ಹೋಗ್ತಾ ಹೋಗ್ತಾ ಪೆಟ್ರೋಲ್ ಖಾಲಿ ಆಯ್ತು. ಮುಂದೆ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಗಡಗಡ ಥಂಡಿಯಲ್ಲಿ ಪ್ರಯಾಣವನ್ನು ಬೆಳೆಸಿದಿವಿ. ನೋಡಿ ಜನರೇ, ಭತ್ತದ ನಾಡು ಆಗಿರುವಂತಹ ಸಿಂಧನೂರಿನ ವೈಭವ ಹೇಗಿದೆ. ಹಾಗೆ ಮುಂದೆ ಹೋಗುತ್ತಾ ಶ್ರೀಪುರಂ ಜಂಕ್ಷನ್ ಕೂಡ ಬಂತು. ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಯ್ತಂತ ಹೇಳಿ ದಡಸುಗುರಿನಲ್ಲಿ ಗಾಡಿಯನ್ನು ಸೈಡಿಗೆ ಹಾಕಿ ಅಣ್ಣ ನಾನು ಬಿಸಿ ಬಿಸಿ ಟೀಯನ್ನು ಕುಡಿದೆವು. ಉತ್ಸಾಹದೊಂದಿಗೆ ನಮ್ಮ ಪ್ರಯಾಣವನ್ನು ಆರಂಭಿಸಿ ಕೌತಾಳಂ ಮಾರ್ಗವಾಗಿ ಹೋದೆವು. ಕೊನೆಗೂ ನಾವು ದೇವಾಲಯವನ್ನು ಸುಮಾರು ಮಧ್ಯರಾತ್ರಿ 12 ಗಂಟೆಗೆ ತಲುಪಿದೆವು. ಆ ಕ್ಷಣದಲ್ಲಿ ದೇವಸ್ಥಾನವನ್ನು ನೋಡಿದಾಗ ನಮಗೆ ಎಲ್ಲಿಲ್ಲದ ಸಂತೋಷವಾಯಿತು ಹಾಗೂ ನಮಗೆ ಮೈ ರೋಮಾಂಚನವಾಯಿತು. ಏಕೆಂದರೆ ಇಲ್ಲಿನ ದೇಗುಲದ 4 ಗೋಪುರಗಳು ಎದ್ದು ಕಾಣ್ತಾ ಇದ್ದವು. ಗೋಪುರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ನೋಡಿ, ಜನರು ರಾತ್ರಿಯ ವೇಳೆಯಲ್ಲಿ ದೇವಸ್ಥಾನದಲ್ಲಿ ವಾಸವಾಗಲು ಅನೇಕ ರಾಜ್ಯಗಳಿಂದ ಹಾಗೂ ಅನೇಕ ಪ್ರದೇಶಗಳಿಂದ ಇಲ್ಲಿಗೆ ಬರುತ್ತಾರೆ. ಏಕೆಂದರೆ ಶ್ರೀ ಉರ್ಕುಂದ ಈರಣ್ಣ ಸ್ವಾಮಿ ದರ್ಶನ ಪಡೆಯಲು ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಕಷ್ಟಗಳು ದೂರವಾಗಿ ಹಾಗೂ ಮನಃಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಎಲ್ಲವೂ ಕೂಡ ಅತಿ ಬೇಗ ಸಿಗುತ್ತದೆ. ನೀವು ಕೂಡ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ವಿಶೇಷತೆಯನ್ನು ಕೂಡ ತಿಳಿದುಕೊಳ್ಳಿ. ಶ್ರೀ ಉರ್ಕುಂದ ಈರಣ್ಣ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಇಷ್ಟು ಹೇಳಿ ನನ್ನ ಮೊದಲನೇ ವ್ಲಾಗ್ ಅನ್ನು ಸ್ವೀಟ್ ಅಂಡ್ ಶಾರ್ಟ್ ನಲ್ಲಿ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.